ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ನಾನು ಕಿಚನ್ನಲ್ಲಿ ತುಂಬ ಯೂಸ್ ಆಗುವಂಥ ಚಿಕ್ಕದಾದ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಏನೇ ಫ್ರೈ ಮಾಡಬೇಕಂದ್ರೂ ಎಣ್ಣೆ ಯೂಸ್ ಮಾಡ್ತೀವಲ್ವ. ಅದನ್ನು ಈ ಥರ ಸಪ್ರೇಟಾಗಿ ಒಂದು ಬಾಕ್ಸಲ್ಲೋ ಅಥವಾ ಎದರಲ್ಲೋ ತಗೊಂಡು ನಾವು ಯೂಸ್ ಮಾಡ್ತೀವಿ. ಆದರೆ ಅದು ಎಷ್ಟೊಂದು ಚೆಲ್ಲುತ್ತೆ ಅಥವಾ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ನೋಡಿರ್ತೀರ. ಹಾಗಾಗಿ ಈ ಒಂದು ಎಣ್ಣೆ ಬಾಕ್ಸನ್ನು ನೀವು ಯೂಸ್ ಮಾಡೋದ್ರಿಂದ ತುಂಬಾ ಯೂಸ್ ಇದೆ. ಆ್ಯಕ್ಚುಲಿ ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಬ್ರಷನ್ನು ಅವರೇ ಕೊಟ್ಟಿರ್ತಾರೆ. ಸೊ ಇದು ಮುಚ್ಚಳದಲ್ಲಿ ನಾವು ಮುಚ್ಚಬೇಕಾದ್ರೆ ಅದನ್ನು ಯೂಸ್ ಮಾಡ್ಬೋದು. ಸೊ ಮುಚ್ಚಳವಾಗಿ ಯೂಸ್ ಆಗುತ್ತೆ. ಹಾಗೆ ಇದರ ಕೆಳಗಡೆ ಬ್ರಷ್ ಇರೋದ್ರಿಂದ ನಾವು ಎಣ್ಣೆ ಹಚ್ಚೋದಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ. ಸೊ ಮಲ್ಟಿಪರ್ಪಸ್ ಆಗಿ ನಾವು ಇದನ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಮುಚ್ಚೋದು ಅಂಥೇಳಿ. ಸೊ ಇದನ್ನು ನಾವು ಅವಾಗವಾಗ ಮತ್ತೆ ಬಾಟ್ಲಿಗೆ ಎಣ್ಣೆ ವಾಪಸ್ ಹಾಕೋದು ಅದೆಲ್ಲ ಮಾಡೋದು ತಪ್ಪುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಡ್ಲಿ ಪಾತ್ರೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಇಡ್ಲಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಜೊತೆಗೆ ನಾವು ಏನೇ ಫ್ರೈ ಮಾಡಬೇಕಂದ್ರೂ ದೋಸೆ ಮಾಡಬೇಕಂದ್ರೆ ದೋಸೆ ತವದ ಮೇಲೆ ನಾವು ಇದನ್ನ ಹಚ್ಬೋದು. ಹಾಗೆ ಇದರಿಂದ ಎಣ್ಣೆ ವೇಸ್ಟ್ ಆಗೋದು ತಪ್ಪುತ್ತೆ. ಹಾಗೆ ಸೇಫ್ಟಿಯಾಗಿ ನಾವು ಇಟ್ಟಿರ್ಬೋದು. ಯಾಕಂದರೆ ನಾವು ಬಾಟ್ಲಿಯಿಂದ ನಾವು ಸಪ್ರೇಟಾಗಿ ಎಣ್ಣೆ ತೆಗೆದು ನಾವು ಯೂಸ್ ಮಾಡಿದ್ಮೇಲೆ ಅದನ್ನು ನಾವು ಎಲ್ಲಿ ಬೇಕಲ್ಲಿ ಇಟ್ಟು ಅದನ್ನು ವೇಸ್ಟ್ ಮಾಡಿಬಿಡ್ತೀವಿ. ಆದರೆ ಈ ಥರ ಒಂದು ಬಾಕ್ಸ್ ಇರೋದ್ರಿಂದ ನಾವು ಎಷ್ಟು ಬೇಕಷ್ಟು ಯೂಸ್ ಮಾಡಿ ಮತ್ತೆ ಇದನ್ನು ಮುಚ್ಚಿಡ್ಬೋದು. ಹಾಗೆ ನೀವು ನೋಡ್ಬೋದು, ಈಗ ನಾನು ಆಮ್ಲೆಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇಡ್ಲಿ ಮಾಡಿದ್ದೆ. ಸೊ ದೋಸೆಗೂ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಈ ಥರ ಏನೇ ಚಿಕ್ಕ ಪುಟ್ಟ ಫ್ರೈ ಮಾಡೋದಿದ್ರೂ ಕೂಡ ಇದನ್ನ ಯೂಸ್ ಮಾಡ್ಬೋದು. ಸೊ ಇದು ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ಕ್ಯಾಶ್ ಆನ್ ಡೆಲಿವರಿ ಕೂಡ ಸಿಗುತ್ತೆ. ಹಾಗಾದರೆ ಯಾಕೆ ತಡ ಮಾಡ್ತಿದ್ರೆ, ಈ ಒಂದು ಚಿಕ್ಕದಾದ ಪ್ರಾಡಕ್ಟ್ ಬೇಕು ಅಂದರೆ ಲಿಂಕ್ ಅಂತ ಟೈಪ್ ಮಾಡಿ ಆ ಮೂಲಕ ನೀವು ಈ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು.